ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಹ ಇವತ್ತಿನ ಕ್ಲಾಸ್ ಬಂದು ಡೈಲಿ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಇದುವರೆಗೂ ನಾವು 460 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಸಹ ನಾವು 10 GKಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲ ಪ್ರಶ್ನೆ 461ನೇ ಪ್ರಶ್ನೆ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಹಾಗಿದ್ರೆ ಉತ್ತರ ನೋಡೋಣ. ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರಾಗಿರ್ತಾರೆ. ಹಾಗಿದ್ರೆ ಎಲ್ಲರೂ ಕೂಡ GK ಕ್ಲಾಸ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಹೊಸದಾಗಿ SS ಅಂದರೆ ಸೋಷಿಯಲ್ ಸೈನ್ಸ್ದ ಕ್ಲಾಸ್ ಕೂಡ ಬರ್ತಾ ಇದೆ. ಈಗ 3 ಕ್ಲಾಸಸ್ ಆಗಿದೆ. ಸೊ ಯಾರೆಲ್ಲ ಹೊಸಬರು ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರು, ಸೊ ಪ್ಲೀಸ್ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕ್ಲಾಸನ್ನು ನೋಡ್ತಾ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಎಲ್ರಿಗೂ ಸಹ ಶೇರ್ ಮಾಡಿ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. 462ನೇ ಪ್ರಶ್ನೆ. ಕನಿಷ್ಕನ ವೈದ್ಯ ಯಾರು ಅಂತಕ್ಕಂಥದ್ದು. ಕನಿಷ್ಕನ ವೈದ್ಯ ಯಾರು? ಹಾಗಿದ್ರೆ ಕನಿಷ್ಕನ ವೈದ್ಯ ಯಾರು? ಈ ಪ್ರಶ್ನೆಗೆ ಉತ್ತರ ಬಂದು ಚರಕ ಅಂತಕ್ಕಂಥದ್ದು. ಓಕೆ, ಚರಕ ವೈದ್ಯನಾಗಿರ್ತಾನೆ. ಅದೇ ರೀತಿ ಮುಂದಿನ ಪ್ರಶ್ನೆ 463ನೇ ಪ್ರಶ್ನೆ. ಭಾರತದ ಐನ್ಸ್ಟೀನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಓಕೆ, ಭಾರತದ ಐನ್ಸ್ಟೀನ್ ಎಂದು ಯಾರನ್ನು ಕರೆಯಲಾಗಿರುತ್ತೆ? ಈಗ ನಾನು ಹೇಳಿದಂತಹ ಎಲ್ಲ ಪ್ರಶ್ನೆಗಳನ್ನು ಸಹ ನೀವು ಕೇಳಿದ್ದೀನಿ ಅಂತ ಅನಿಸುತ್ತೆ ಅಲ್ವಾ? ಸೊ ಸಾಕಷ್ಟು ಬಾರಿ ನಾವು ಪುಸ್ತಕಗಳನ್ನ ಓದುವಾಗ ಈ ಎಲ್ಲ ಪ್ರಶ್ನೆಗಳು ಸಹ ನಮ್ಮ ಕಣ್ಣ ಮುಂದೆ ಹಾದು ಹೋಗಿರುತ್ತೆ. ಆದರೆ ಎಕ್ಸಾಮಲ್ಲಿ ನಾವು ಕೂತ್ಕೊಂಡಾಗ ಈ ಪ್ರಶ್ನೆಗಳು ನಮಗೆ ಮರುಕಳಿಸಿದಾಗ ಏನನ್ಸುತ್ತೆ? ಸೊ ಈ ಪ್ರಶ್ನೆನ ನಾವಾಗ ಚೆನ್ನಾಗಿ ಓದ್ಕೊಂಡೋ ಇಲ್ವೋ, ಯಾಕಂದರೆ ಇವಾಗ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ಫೀಲ್ ನಮಗೆ ಅವಾಗ ಬರುತ್ತೆ. ಸೊ ಹಾಗಾಗಬಾರ್ದು. ಅದಕ್ಕೋಸ್ಕರ ಎಲ್ಲ ಪುಸ್ತಕಗಳನ್ನು ಸರ್ಚ್ ಮಾಡಿ, ಓಕೆ, ಸೋಷಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಓಕೆ, ಸಾಕಷ್ಟು ಪುಸ್ತಕಗಳನ್ನ ಸರ್ಚ್ ಮಾಡಿ ಅದೇ ರೀತಿ ನಿಮಗೆ ಹೆಲ್ಪ್ ಆಗಲಿ ಅಂತ ಎಲ್ಲ ಪ್ರಶ್ನೋತ್ತರಗಳನ್ನ ಕೊಟ್ಟಿರ್ತೀನಿ. ಸೊ ಅವುಗಳ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ. ನಾಗಾರ್ಜುನ. ಯಾರು ಹೇಳಿ? ಭಾರತದ ಐನ್ಸ್ಟೀನ್ ಎಂದು ನಾಗಾರ್ಜುನ ಅವರನ್ನು ಕರೆಯಲಾಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 464ನೇ ಪ್ರಶ್ನೆ. ಬೌದ್ಧ ಧರ್ಮದ ವಿಶ್ವಕೋಶ ಮಹಾವಿಭಾಸ. ಓಕೆ, ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಬೌದ್ಧ ಧರ್ಮದ ವಿಶ್ವಕೋಶ ಯಾವುದು? ಮಹಾವಿಭಾಷ್ಯ ಅಂತಕ್ಕಂಥದ್ದು. ಇದನ್ನು ಬರೆದವರು ಯಾರು? ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಕ್ಷಮೆ ಇರಲಿ ಸ್ನೇಹಿತರೆ. ಫ್ಲೋನಲ್ಲಿ ಹೇಳುವಾಗ ಟಂಗ್ ಟ್ವಿಸ್ಟ್ ಆಗಿ ಸೊ ಕೆಲವೊಂದು ವರ್ಡ್ಸ್ಗಳು ಸರಿಯಾಗಿ ಪ್ರೊನೌನ್ಸ್ ಆಗದೇನೂ ಇರಬಹುದು, ಅದಕ್ಕೆ ಕ್ಷಮೆ ಇರಲಿ. ಹಾಗಿದ್ರೆ ಉತ್ತರ ಯಾವುದು? ವಸುಮಿತ್ರ. ಬೌದ್ಧ ಧರ್ಮದ ವಿಶ್ವಕೋಶ ಆದಂತಹ ಮಹಾವಿಭಾಷ್ಯವನ್ನು ಬರೆದವರು ವಸುಮಿತ್ರ ಆಗಿರ್ತಾನೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 465ನೇ ಪ್ರಶ್ನೆ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಸರಿ ಉತ್ತರ ಯಾವುದಾಗತ್ತೆ ನೋಡೋಣ. ಉತ್ತರ ಒಂದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಓಕೆ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನಾಗಿರ್ತಾನೆ. ಹಾಗಿದ್ರೆ ಮುಂದಿನ ಪ್ರಶ್ನೆ 466ನೇ ಪ್ರಶ್ನೆ. ಮಹಾಭಾರತದ ಮೂಲ ಹೆಸರೇನು? ಮಹಾಭಾರತದ ಮೂಲ ಹೆಸರೇನು? ಸ್ನೇಹಿತರೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನೀವು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಖಂಡಿತ ಜಾಯ್ನ್ ಆಗಬಹುದು. ಯಾಕಂತಂದರೆ ಅಲ್ಲಿಯ ಒಂದು ಟೆಲಿಗ್ರಾಮ್ ಚಾನಲ್ದ ಲಿಂಕನ್ನು ಚೇಂಜ್ ಮಾಡಿದ್ದೀನಿ. ಸೊ ಎಲ್ರಿಗೂ ಸಹ ಈಸಿ ಆಗಲಿ ಅಂತ ಅದರ ಒಂದು ಚಾನಲ್ದ ಲಿಂಕನ್ನು ನಾನು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇವಾಗ ರೆಕಾರ್ಡೆಡ್ ಆಗ್ತಾ ಇದೆ ಅಲ್ವಾ, ಈ ಒಂದು ಕ್ಲಾಸಲ್ಲಿ ಸಹ ನಾನು ಅಪ್ಲೋಡ್ ಮಾಡಿದ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಹಾಕ್ತೀನಿ. ಖಂಡಿತ ಆಸಕ್ತಿ ಇರೋರು, ಓಕೆ, ಆಸಕ್ತಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ಏನು ಫೋರ್ಸ್ಫುಲಿ ಏನಿಲ್ಲ. ಓಕೆ, ಹಾಗಿದ್ರೆ ಮಹಾಭಾರತದ ಮೂಲ ಹೆಸರು ಜಯಸಂಹಿತ ಅಂತಕ್ಕಂಥದ್ದು. ಓಕೆ, ಜಯಸಂಹಿತ ಮಹಾಭಾರತದ ಮೂಲ ಹೆಸರಾಗಿರುತ್ತೆ. ಕೆಲವೊಂದಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ 467ನೇ ಪ್ರಶ್ನೆ. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಎಲ್ಲಿದೆ? ಕೈಲಾಸ ಪರ್ವತ ಮತ್ತು
ಮಾನಸ ಸರೋವರ ಎಲ್ಲಿದೆ ಅಂತಕ್ಕಂಥದ್ದು. ಎಸ್, ಉತ್ತರ ಚೀನಾ. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಬಂದು ಚೀನಾದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಎಸ್, ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. 468ನೇ ಪ್ರಶ್ನೆ. ಪ್ರಪಂಚದ 2ನೆಯ ಅತಿ ದೊಡ್ಡ ಶಿಖರ ಯಾವುದು? ಪ್ರಪಂಚದ 2ನೆಯ ಅತಿ ದೊಡ್ಡ ಶಿಖರ ಯಾವುದು? ಎಸ್, ಉತ್ತರ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹೇಳ್ತೀವಿ. ಪ್ರಪಂಚದ 2ನೆಯ ಅತಿ ದೊಡ್ಡ ಶಿಖರ ಬಂದು K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ಈಗ ಅತಿ ದೊಡ್ಡ ಶಿಖರ ಯಾವುದು ಪ್ರಪಂಚದಾಗ 2ನೇದು ಅಂತ ಕೇಳಿದರೆ ನೀವು K2 ಅಂತ ಹಾಕಬೇಕು. ಸೊ ಆಪ್ಷನಲ್ಲಿ K2 ಅಂತ ಕೊಟ್ಟಿಲ್ಲ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಕೊಟ್ಟಿದ್ರೆ ಸೊ ಅದು ಕೂಡ ಸರಿ. ಸೊ ಅದನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ಎರಡೂ ಕೂಡ ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಗೊತ್ತಿರುತ್ತೆ, K2 ಅಂತ ಗೊತ್ತಿರುತ್ತೆ. ಹಾಗಾಗಿ ಮೌಂಟ್ ಗಾಡ್ವಿನ್ ಆಸ್ಟಿನ್ ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. 469ನೇ ಪ್ರಶ್ನೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಓಕೆ, ಉತ್ತರ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿಯಾಗಿರುತ್ತೆ. ಓಕೆನಾ? ಎಸ್, ಆಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ನೋಡ್ಕೊಳ್ಳೋಣ. 470ನೇ ಪ್ರಶ್ನೆ. ಹಳೆಯ ಬೈಬಲ್ ಶಾಸನ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಹಳೆಯ ಬೈಬಲ್ ಶಾಸನ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಎಸ್, ಈ ಪ್ರಶ್ನೆಗೆ ಸರಿ ಉತ್ತರ ನೋಡ್ಕೊಳ್ಳೋಣ. ಹಿಬ್ರೂ ಭಾಷೆ. ಯಾವ್ದು ಹೇಳಿ? ಹಿಬ್ರೂ ಭಾಷೆ ಅಂತಕ್ಕಂಥದ್ದು. ಸೊ ಐ ಥಿಂಕ್ ಈ ಎಲ್ಲ ಮಾಹಿತಿ, ಈ ಎಲ್ಲ ಪ್ರಶ್ನೆಗಳು ಖಂಡಿತ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ನಾನು ಅನ್ಕೊತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಈ ಒಂದು ಮಾಹಿತಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ನಮ್ಮೆಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಕೀಪ್ ಸಪೋರ್ಟ್ ಮೀ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.